ನಿನ್ನೆ OTT ಒಳಗೆ ಒಂದು ಮೂವಿ ನೋಡಿದೆ. ಕೋಲಾರ ಒಳಗೆ ರಾಕಿಗೆ ಎಷ್ಟು ಗೋಲ್ಡ್ ಸಿಕ್ಕಿರತಿ ಅವ್ನು ತಗೊಂಡೋಗಿರ್ತಾನೆ, ಉಳಿದಿರೋದ ಇವ್ರ ಕೈ ಸಿಕ್ಕಿರತಿ. ಹಿಂಗ ಅನ್ಕೊಂಡ್ ಮೂವಿ ನೋಡಕ್ ಹೋಗಿರಿ. ಆಕ್ಷನ್ ಅಂಡ್ ಅಡ್ವೆಂಚರ್ ಒಳಗೆ ವಿಕ್ರಮ್ ಸರ್ ತಂಗಲಾನ್ ಮೂವಿ ರಿಲೀಸ್ ಆಗೈತಿ. ಮೂವಿ ಒಳಗೆ 1815 ಒಂದು ರಿಯಲ್ ಸ್ಟೋರಿ ಇರ್ತೈತಿ. ತಂಗಲಾನ್ ಇಲ್ಲ ಅವ್ರದೊಂದು ಪರಂಪರೆ ಇಲ್ಲ ಅವ್ರದೊಂದು ಫ್ಯಾಮಿಲಿ ಕೆಳ ಜಾತಿ ಒಳಗೆ ಮೀಸಲಾಗಿರ್ತೈತಿ. ಇದೆಲ್ಲ ಹೋಗ್ಸಾಕ ಬ್ರಿಟಿಷ್ ಗವರ್ಮೆಂಟ್ ಜೊತೆ ಕೈ ಜೋಡಿಸ್ಕೊಂಡ್ ಗೋಲ್ಡ್ ಹುಡ್ಕಕ್ ಹೋಗಿರ್ತಾರೆ. ಮೂವಿ ಒಂದು ಫಸ್ಟ್ ಹಾಫ್ ಹೇಳ್ಬೇಕಂತಂದ್ರೆ ಫಸ್ಟ್ ಹಾಫ್ ಮಾತ್ರ ಬ್ಯಾಂಕ್ ಲೆವೆಲ್ ಮಾಡ್ಯಾರ. ಮೂವಿ ಒಳಗೆ ಎಲ್ಲರದು ನ್ಯಾಚುರಲ್ ಆಕ್ಟಿಂಗ್, ಆಮೇಲೆ ಫ್ಯಾಂಟಸಿನ ಅದ್ರ ಒಂದು ಆಡ್ ಮಾಡೋ ರೀತಿ ಧಾರ್ಸಿ ಲೆವೆಲ್ ಪ್ರೆಸೆಂಟ್ ಮಾಡ್ಯಾರ. ಮೇನ್ ವಿಕ್ರಮ್ ಸರ್ ಆಕ್ಟಿಂಗ್ ಬೈ ಅವ್ರದೊಂದು ಹಳೆ ಮೂವೀಸ್ ಗತ್ತ ಇಲ್ಲ ಈ ಮೂವೀಸ್ ಗತ್ತ ಅವ್ರು ಮಾಡುವಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಗಾಡ್ ಲೆವೆಲ್ ಹೋಗಿರ್ತೈತಿ. ಆಮೇಲೆ ಮೂವಿ ಒಳಗೆ ಒಂದು ವೈಫ್ ಪ್ಲಸ್ ಹಸ್ಬೆಂಡ್ ರಿಲೇಶನ್ಶಿಪ್ ಎಲ್ಲ ಆಕ್ಟಿಂಗ್ ನ್ಯಾಚುರಲ್ ಆಗಿ ಮಾಡ್ಯಾರ. ಅಲ್ಲಿ ನಿಮ್ಗೆ ಅನ್ಸಂಗೆಲ್ಲ ಆಕ್ಟಿಂಗ್ ಮಾಡತ್ತಾರ ಅಂತಂದ್ರೆ ಮೂವಿ ಒಳಗೆ ಸೆಕ್ಸ್ ಸೀನ್ಸ್ ಇಲ್ಲ, ಆದ್ರೆ ಅದಕ್ಕಿಂತ ಹಿಂದೆ ಒಂದು ಮಾತಾಡೋದಾಗ್ಲಿ ಒಂದು ಕಮ್ಯುನಿಕೇಶನ್ ಆಗ್ಲಿ ಆಮೇಲೆ ಒಂದಿಷ್ಟು ಸೀನ್ಸ್ ಒಳಗೆ ಬ್ಲೌಸ್ ಮಾತಾಡುವಂತ ಒಂದು ಸೀನ್ಸ್ ಇರ್ತೈತಿ. ಅಲ್ಲಿ ಅಕಸ್ಮಾತ್ ನೀವೇಂದ್ರ ಫ್ಯಾಮಿಲಿ ಜೊತೆ ನೋಡಕತ್ತಿದ್ರೆ ಇಂಥವೆಲ್ಲ ಸೀನ್ಸ್ ನಿಮ್ಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅನ್ಸ್ಬೋದು. ಆಮೇಲೆ ಮೂವಿದ ಒಂದು ಸೆಕೆಂಡ್ ಹಾಫ್ ಬಗ್ಗೆ ಹೇಳ್ಬೇಕಂತಂದ್ರೆ ಮೂವಿನ ಅರ್ಜೆಂಟ್ ಇಲ್ಲ ಸ್ಪೀಡ್ ಒಳಗೆ ಎಂಡ್ ಮಾಡಕ್ ಹೋಗ್ಯಾರ. ಅದ್ರ ಜೊತೆ ಆರ್ತಿ ಕ್ಯಾರೆಕ್ಟರ್ ಫಸ್ಟ್ ಹಾಫ್ ಒಳಗೆ ನಿಮ್ಗೆ ಧಾರ್ಸಿ ಅನ್ಸೈತಿ, ಆದ್ರೆ ಸೆಕೆಂಡ್ ಹಾಫ್ ಒಳಗ ಆ ಕ್ಯಾರೆಕ್ಟರ್ ಇನ್ನೊಂದ್ ಸ್ವಲ್ಪ ಏನಾರ ಮಾಡ್ಬೇಕಿತ್ತು, ಇನ್ನೂ ಒಂದ್ ದೊಡ್ಡ ಲೆವೆಲ್ ಹೋಗಿ ಪ್ರೆಸೆಂಟ್ ಮಾಡ್ಬೇಕಿತ್ತು ಅನ್ಸೈತಿ. ಆಮೇಲೆ ಮೂವಿ ಒಂದು ಸ್ಟೋರಿ ಸೆಕೆಂಡ್ ಹಾಫ್ ಒಳಗ ಸ್ಪೀಡ್ ಪುಷ್ ಮಾಡಿರ್ತಾರೆ. ಆಮೇಲೆ ಆ ವಿಕ್ರಮ್ ಸರ್ ಒಂದು ಕ್ಯಾರೆಕ್ಟರ್ ಎಂತ ಸೀರಿಯಸ್ ಸಿಚುವೇಶನ್ ಒಳಗು ಅವ್ರು ಮಾತಾಡುವಂತ ಒಂದು ಕಡಕ್ ಡೈಲಾಗ್ಸ್ ಅದ್ರೊಳಗೆ ಕಾಮಿಡಿ ಇನ್ಕ್ಲೂಡ್ ಮಾಡ್ಯಾರ. ನಿಮ್ ಮನ್ಸ್ ಅಲ್ಲೇ ಗೆಲ್ತಾರ ಅವ್ರು. ಆಮೇಲೆ ಅವ್ರ ಬ್ರಿಟಿಷರ್ ಜೊತೆ ಒಂದು ಮಾತಾಡುವಂತ ಒಂದು ಕಮ್ಯುನಿಕೇಶನ್ ಕಾಮಿಡಿ ಲೆವೆಲ್ ಒಳಗ ಚಲೋ ರೀತಿ ಪ್ರೆಸೆಂಟ್ ಮಾಡ್ಯಾರ. ಇಷ್ಟೊಂದ್ ಮಾತಾಡಿದ್ಮ್ಯಾಗ ನಿಮಗ್ ಮೂವಿ ನೋಡ್ಬೇಕಾ ಬೇಡ ಅಂತಂದ್ ಇನ್ನ ಥಿಂಕ್ ಮಾಡತ್ತಿದ್ರೆ ಅಕಸ್ಮಾತ್ ನೀವು ಮೂವಿ ಲವರ್ ಆಗಿದ್ರೆ ಎಂತಾದ್ರೂ ಒಂದು ಕ್ಲಾಸಿಕ್ ಮೂವಿಗೆ ಟೈಮ್ ಕೊಡ್ತೀರ ಅಂತಂದ್ರೆ ಈ ಮೂವಿ ಮಿಸ್ ಮಾಡ್ಬೇಡ್ರಿ. ಮೂವಿ ಅವನೊಂದು ರಕ್ತ ಪಕ್ತ ಸುರ್ಸ್ಕೊಂಡ್ ಮಾಡಿದ್ರೆ ಇವ್ರ ಮೈ ಮ್ಯಾಗ ಗೋಲ್ಡ್ ಸುರ್ಸ್ಕೊಂಡ್ ಮಾಡ್ಯಾರ. ಮೂವಿ ಸೆಕೆಂಡ್ ಹಾಫ್ ಬೋರ್ ಅನ್ಸಿದ್ರೆ ಸಾಂಗ್ ನ ಸ್ಕಿಪ್ ಮಾಡ್ರಿ, ಅದ ಸ್ಟೋರಿ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಮತ್ತೆ ಸಿಗ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.